ಈಗ 7ನೇ ಪಾಯಿಂಟ್ಗೂ ಕೂಡ ಒಂದು ಪರದೆಯನ್ನು ಕಟ್ಟಿಸಲಾಗಿದೆ. 7ನೇ ಪಾಯಿಂಟ್ ಸುತ್ತ ಪರದೆ ಕಟ್ಟಿರುವಂತಹ ಶೋಧ ಕಾರ್ಯ ಈಗ ಸದ್ಯಕ್ಕೆ ನಡೀತಾ ಇದೆ. 7ನೇ ಪಾಯಿಂಟ್ಗೂ ಕೂಡ ಪರದೆ ಕಟ್ಟಿಸಿದಂಥ ಅಧಿಕಾರಿಗಳು. ಸದ್ಯಕ್ಕೆ 7ನೇ ಪಾಯಿಂಟ್ನಲ್ಲೂ ಕೂಡ ಈಗ ಚೆಕ್ ಆಗ್ತಾ ಇದೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈಗ ಸ್ಪಾಟ್ನಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಪೃಥ್ವಿ, ಆಗಲೇ ನಿಮ್ಮನ್ನು ಕೇಳ್ತಾ ಇದ್ದೆ, ಸದ್ಯಕ್ಕೆ ಏನೇನು ಆಗ್ತಾ ಇದೆ ಅಲ್ಲಿ. ಸದ್ಯಕ್ಕೆ ನಾವು ಇಟಾಚಿ ಹೋಗ್ತಿರುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಸದ್ಯಕ್ಕೇನು ಕಾರ್ಯಾಚರಣೆ ನಡೀತಿದೆ ಅಂತ? ಅವಿನಾಶ್, ಸದ್ಯಕ್ಕೆ 7ನೇ ಪಾಯಿಂಟ್ಗೆ ಎಲ್ಲ SIT ಅಧಿಕಾರಿಗಳ ತಂಡ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ತಲುಪಿರುವಂಥದ್ದು. ಎಲ್ಲರೂ ಕೂಡ ಈ ಒಂದು ಪ್ರದೇಶಕ್ಕೆ ಈಗ ಬಂದು ತಲುಪಿದ್ದಾರೆ. ಸೊ ನಾನು ಆ ನದಿಯ ಈ ಭಾಗದಲ್ಲಿ ಇದ್ದೀನಿ. ನನ್ನ ಎಕ್ಸಾಕ್ಟ್ ಆಪೋಸಿಟ್ ಆ ಸೈಡು ನದಿ ಆ ಭಾಗದಲ್ಲಿ ಈ ಒಂದು 7ನೇ ಪಾಯಿಂಟ್ ಇರುವಂಥದ್ದು. ಅಲ್ಲಿ ನೋಡ್ಬೋದಾಗಿದೆ. ನಾವು ಝೂಮ್ ಮಾಡಿ ಅದನ್ನು ತೋರಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲಿ ಆ ಪರದೆಯನ್ನು ಈಗ 7ನೇ ಪಾಯಿಂಟಿಗೆ ಹಾಕಿರುವಂಥದ್ದು. ಆ ಪರದೆ ಏನು ಕಾಣ್ತಾ ಇದೆ, ಅದು ಗ್ರೀನ್ ಕಲರ್ ಪರದೆ ಏನು ಕಾಣ್ತಾ ಇದೆ. ಸೊ ಆ ಒಂದು ಹಸಿರು ಬಣ್ಣದ ಪರದೆಯ ಆ ಭಾಗದಲ್ಲಿ ಇರುವಂಥದ್ದೇ ಆ ಒಂದು 7ನೇ ಪಾಯಿಂಟ್. ಸೊ ಆ ಒಂದು 7ನೇ ಪಾಯಿಂಟ್ ನಲ್ಲಿ ಇವಾಗ ಒಂದು 55ರಿಂದ 60 ಜನರ ತಂಡ ಇಲ್ಲಿಗೆ ಬಂದಿರುವಂತದ್ದು. ನಿನ್ನೆ ಎಕ್ಸಾಕ್ಟ್ ಆಗಿ 66 ಜನರು ಬಂದಿದ್ರು, ಅಂದ್ರೆ ದೂರುದಾರ ಸೇರಿದಂತೆ. ಇವತ್ತು ಕೂಡ ಆಲ್ಮೋಸ್ಟ್ ಅಷ್ಟೇ ಜನರು ಇದ್ದಾರೆ, ಅದೇ ತಂಡ ಇರುವಂತದ್ದು. ಸೊ ಅವರೇ ಪೌರ ಕಾರ್ಮಿಕರು ಇಲ್ಲಿ ಇರುವಂತದ್ದು. ಸೊ ಅವರೆಲ್ಲರೂ ಕೂಡ ಈಗ ಅಲ್ಲಿಗೆ ರೀಚ್ ಆಗಿದ್ದಾರೆ. ಈಗ ಡಿಗ್ಗಿಂಗ್ ಕಾರ್ಯವನ್ನ ಇನ್ನೇನು ಕೆಲವು ಸೆಕೆಂಡ್ಗಳಲ್ಲಿ ಆರಂಭಿಸ್ತಾರೆ. ಈಗಷ್ಟೇ ತಲುಪಿರುವಂತದ್ದು. ಆಗ್ಲೇ ಡಾಕ್ಟರ್ ಚಂದ್ರಶೇಖರ್ ಅವರು ಕೇಳ್ತಾ ಇದ್ರು, ಈ ಒಂದು ನೀರಿನ ಲೆವೆಲ್ಗೂ ಮತ್ತು ಆ ಭಾಗಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ಅವ್ರ ಜೊತೆ ಮಾತಾಡ್ತಾ ಇದ್ದು ನಾನು ಕೇಳಿಸ್ಕೊಂಡೆ. ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಅದನ್ನು ನೋಡ್ತಾ ಹೇಳೋದಾದರೆ ಅಲ್ಲಿ ಏನು 15ರಿಂದ 20 ಅಡಿಗಳಷ್ಟು ಒಂದು ಪಾಯಿಂಟ್ ಇರುವ 7ನೇ ಪಾಯಿಂಟ್ ಎರಡೂ ಕೂಡ ಸೇಮ್, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಆ ಒಂದು ನೀರಿನ ಮಟ್ಟದಲ್ಲೇ ಇರುವಂಥದ್ದು. ಜಾಸ್ತಿ ಏನಾದರೂ ಫ್ಲಡ್ ಅಂದರೆ ಈಗ ಆಲ್ಮೋಸ್ಟ್ ಮಳೆ ಬರ್ತಾ ಇದೆ, ಇದೇ ಹೈಯೆಸ್ಟ್ ಈ ವರ್ಷದಲ್ಲಿ. ಆದರೆ ಇದಕ್ಕಿಂತ ಜಾಸ್ತಿ ಮಳೆ ಆದಂಥ ಪ್ರಮಾಣದಲ್ಲಿ ಆ 6-7 ಪಾಯಿಂಟ್ಗಳ ಮೇಲೂ ಕೂಡ ನೀರು ಹೋಗಿದೆ. 2019ರಲ್ಲಿ ಬಂದಂಥ ಪ್ರವಾಹದಲ್ಲಿ ಈ 2 ಸ್ಪಾಟ್ಗಳು ಕಂಪ್ಲೀಟಾಗಿ ಮುಚ್ಚೋಗಿತ್ತು. ಆ 2 ಸ್ಪಾಟ್ಗಳ ಮೇಲೆ ಏನಿಲ್ಲ ಅಂದರೂ ಒಂದು 6ರಿಂದ 7 ಅಡಿಗಳಷ್ಟು ಆ ನದಿ ಹರಿದಿದೆ. ಅಂದರೆ ಏನು ಈ 6-7 ಸ್ಪಾಟ್ ಇದೆ, ಆ 2 ಸ್ಪಾಟ್ಗಳ ಮೇಲೆ 6ರಿಂದ 7 ಅಡಿಗಳಷ್ಟು ಈಗ ನೀರು ಅದ್ರ ಮೇಲೆ ಹರಿದಿರುವಂಥದ್ದು 2019ರಲ್ಲಿ. ಸೊ ಈಗ ಆ ಪ್ರದೇಶದಲ್ಲಿ ಉತ್ಖನನ ಆರಂಭವಾಗಿದೆ. 6ನೇ ಪಾಯಿಂಟಿನ ಪಕ್ಕದಲ್ಲೇ 7ನೇ ಪಾಯಿಂಟ್ ಇದೆ. ಸೊ 2 ಪಾಯಿಂಟ್ಗೂ 25ರಿಂದ 30 ಅಡಿ ಅಷ್ಟೇ ಡಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಕುತೂಹಲ ಸಾಕಷ್ಟು ಜನರಿಗಿರುವಂಥದ್ದು. ಈ ಒಂದು ನೇತ್ರಾವತಿಯ ನದಿಯ ಪಕ್ಕದಲ್ಲಿ ಸೇತುವೆಯಲ್ಲೂ ಕೂಡ ಸಾಕಷ್ಟು ಜನರು ಇಲ್ಲಿ ಇದ್ದಾರೆ. ಅಂದರೆ ಅದನ್ನ ಕುತೂಹಲಕ್ಕೆ ನೋಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇದು ಏನು ನೇತ್ರಾವತಿ ನದಿ ಆದರೆ ಪಕ್ಕದಲ್ಲಿ ಇರುವಂತಹ ಆ ಸೇತುವೆ ನೋಡ್ಬೋದಾಗಿದೆ. ಆ ಸೇತುವೆಯ ಪಕ್ಕದಲ್ಲಿ ಆ ಸೇತುವೆ ಮೇಲ್ಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿರುವಂಥದ್ದು. ಪೊಲೀಸರು ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಅಲ್ಲಿಗೆ ಬರಬಾರ್ದು ಅಂತ ಹೇಳಿ. ಆದರೂ ಕೂಡ ಜನರ ಕುತೂಹಲ ಸಿಕ್ಕಾಬಟ್ಟೆ ಇದೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಇನ್ನೇನು ಇವಾಗ 7ನೇ ಪಾಯಿಂಟಲ್ಲಿ ಡಿಗ್ಗಿಂಗ್ ಆರಂಭವಾಗಿದೆ, ಉತ್ಖನನವನ್ನು ಆರಂಭಿಸಿದ್ದಾರೆ. ಸೊ ಅಲ್ಲಿ ಇದೇ ಹಂತದಲ್ಲಿ ಅಂದರೆ ಏನು 6 ಅಡಿ ಆಳ ಮತ್ತು 5 ಅಡಿ ಅಗಲ ವಿಸ್ತೀರ್ಣದಲ್ಲಿ ತೆಗಿತಾರೆ. ಸೊ ಆ ಸಂದರ್ಭದಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದನ್ನು ಮುಂದಿನ ಹಂತದಲ್ಲಿ ನಾವು ಕಾದು ನೋಡಬೇಕಾಗಿದೆ. ಅವಿನಾಶ್, ಪೃಥ್ವಿ, ಆಗಲೇ ನೀವು ಹೇಳ್ತಾ ಇದ್ರಿ ಅಂದರೆ ಈ 6 ಮತ್ತು 7ನೇ ಪಾಯಿಂಟ್ನ ಸುತ್ತಮುತ್ತನೇ ಹೆಚ್ಚಿನ ಶವಗಳನ್ನು ಆತ ಹೂತಿಟ್ಟಿರೋ ಬಗ್ಗೆ ಹೇಳಿದ್ದಾನೆ ಅಂತ. ಸೊ ಎಷ್ಟು ಗ್ಯಾಪ್ ಬರುತ್ತೆ 6 ಮತ್ತು 7ನೇ ಪಾಯಿಂಟ್ನ ಅಂತರ ಒಂದು ಅಂದಾಜು ಎಷ್ಟಿದೆ? 7ನೇ ಪಾಯಿಂಟ್ನ ಒಂದು ಫೋಟೋನ ಕೂಡ ನಾವು ತೋರಿಸ್ತಾ ಇದ್ವಿ. ಸೊ ಇನ್ ಕೇಸ್ ಏನಾದರೂ ಅವಶ್ಯಕತೆ ಬಿದ್ದರೆ ಹೇಳ್ತಾ ಇದ್ದೆ 2 ಕಡೆ ಕೂಡ ಆ ಗ್ಯಾಪನ್ನು ಕೂಡ ಅಗಿಯಲಾಗುತ್ತೆ ಅಂತ. ಟೋಟಲ್ ಎಷ್ಟು ಬಾಡಿಗಳು ಈ ಒಂದು ಪಾಯಿಂಟಲ್ಲಿ ಹೇಳಿರೋದು 6 ಮತ್ತು 7 2 ಪಾಯಿಂಟಲ್ಲಿ? ಅವಿನಾಶ್, ಪರ್ಟಿಕ್ಯುಲರ್ ಆಗಿ ಇವನು ಹೇಳಿರೋಂಥದ್ದು ಏನಂತ ಹೇಳಿದರೆ 6 ಮತ್ತು 7ನೇ ಪಾಯಿಂಟಲ್ಲಿ 8 ಶವಗಳನ್ನು ನಾನು ಹೂತಾಕಿದ್ದೀನಿ ಅಂತ. ಅಂದರೆ ಒಟ್ಟು 16 ಶವಗಳನ್ನು ಹೂತಾಕಿದ್ದೀನಿ ಅನ್ನೋ ದಾಖಲೆ, ಅಂದರೆ ಆ ಒಂದು ಹೇಳಿಕೆಯನ್ನು SIT ಅವರು ದಾಖಲಿಸ್ಕೊಂಡಿದ್ದಾರೆ. ಸೊ ಆ ಒಂದು ಪ್ರಕಾರವಾಗಿ ಇವಾಗ ಅಲ್ಲಿ ಡಿಗ್ಗಿಂಗ್ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಉತ್ಖನನ ಮಾಡೋಂಥ ಸಂದರ್ಭದಲ್ಲಿ ಇವಾಗ ಇಡೀ ಅಸ್ಥಿ ಪಂಜರ ಸಿಕ್ಕಿದೆ 6ನೇ ಪಾಯಿಂಟಲ್ಲಿ. ಸೊ 6ನೇ ಪಾಯಿಂಟಿಂದ 7ನೇ ಪಾಯಿಂಟಿಗೆ 25ರಿಂದ 30 ಅಡಿಗಳು ಡಿಸ್ಟೆನ್ಸ್ ಇರೋದ್ರಿಂದ ಸೊ ಅಲ್ಲಿ ಈಗ 6ನೇ ಪಾಯಿಂಟಿಗೆ ಬೆಳಗ್ಗೆ ಏನಾದರೂ ಅಗಿಬೇಕಾ ಒಂದು ಮಾತುಕತೆಗಳು ನಡೀತು. ಅಲ್ಲಿ ಆ ನಿರ್ಧಾರವನ್ನು ಕೈ ಬಿಡಲಾಯಿತು. ಯಾಕಂತ ಹೇಳಿದ್ರೆ 7ನೇ ಪಾಯಿಂಟ್ನ ಡೈರೆಕ್ಟ್ ಆಗಿ ಆಗದಂಥ ಸಂದರ್ಭದಲ್ಲಿ ಅಲ್ಲೇನಾದರೂ ಈ ಒಂದು ಹೆಣಗಳು ಜಾಸ್ತಿ ಸಿಗ್ತಾ ಹೋದ್ರೆ ಸೊ ಆ ಒಂದು ಪ್ರದೇಶವನ್ನು ಸೆಕ್ಯೂರ್ ಮಾಡಲಾಗುತ್ತೆ. ಆ ಒಂದು ಪ್ರದೇಶವನ್ನು ಸೆಕ್ಯೂರ್ ಮಾಡಿ ಇನ್ನೂ ಕೂಡ ಜಾಸ್ತಿ ಡಿಗ್ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿ ನೋಡ್ಬೋದು ಆ ಒಂದು ಪ್ರದೇಶದಲ್ಲಿ ಈಗ ಆರಂಭವಾಗಿದೆ. ಆದರೆ ಆ ಒಂದು ಹಸಿರು ಪರದೆಯನ್ನು ಸಂಪೂರ್ಣವಾಗಿ ಅಲ್ಲಿಗೆ ಅಳವಡಿಸಿರೋದ್ರಿಂದ ನಾವು ಅಲ್ಲಿ ಒಳಗಡೆ ಎಕ್ಸಾಕ್ಟ್ ಆಗಿ ಏನಾಗ್ತಾ ಇದೆ ಅನ್ನೋದನ್ನ ನೆನ್ನೆ ರೀತಿ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ
ಆ ಒಂದು ಪರದೆ ಏನಿದೆ ಆ ಪರದೆಯ ಅಳತೆಯನ್ನು ನೋಡ್ಬೋದು. ಹೆಚ್ಚು ಕಡಿಮೆ ಒಂದು 20 ಅಡಿಗಳಷ್ಟು ದೂರದಷ್ಟು ಪರದೆಯನ್ನು ಹಾಕಿದ್ದಾರೆ ಈ ಭಾಗದಿಂದ ಆ ಭಾಗಕ್ಕೆ. ಅಂದರೆ ಒಂದು ಸೈಡ್ಗೆ ನಮಗೆ ನಮ್ಮ ಒಂದು ಈ ಸೈಡ್ಗೆ 20 ಅಡಿಗಳಷ್ಟು ಆ ಪರದೆಯನ್ನು ಅಳವಡಿಸಿದ್ದಾರೆ. ಆ ಭಾಗದಲ್ಲಿ ಆ ಕಾಡಿರೋದ್ರಿಂದ ಆ ಕಡೆ ಏನು ಅದ್ರ ಒಂದು ಭಾಗದಲ್ಲಿ ಮಾತ್ರ ಪರದೆಯನ್ನು ಅಳವಡಿಸಿದ್ದಾರೆ. ಆ ಪಕ್ಕದಲ್ಲಿ ಎಲ್ಲ ಅಧಿಕಾರಿಗಳ ತಂಡ, ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಎಲ್ಲರೂ ಕೂಡ ಅಲ್ಲೇ ಇರುವಂಥದ್ದು. ಈಗ ಕಾರ್ಯಾಚರಣೆ ಆರಂಭವಾಗಿದೆ. ಅಂದರೆ ಈ ಉತ್ಖನನ ಕಾರ್ಯಾಚರಣೆ ಆರಂಭವಾಗಿದೆ. ಹಾರೆ ಪಿಕ್ಕಾಸಿಗಳ ಸಮೇತ ಎಲ್ಲರೂ ಹೋದಂಥವ್ರು ಈಗ ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅದನ್ನು ಓಪನ್ ಮಾಡಿದ ನಂತರ ಅಂದರೆ ಅದನ್ನು ಎಕ್ಸಾಕ್ಟಾಗಿ ಸುತ್ತಳತೆ 5 ಅಡಿಗಳಲ್ಲಿ ಅಗಲವನ್ನು ಮತ್ತು 6 ಅಡಿ ಆಳ 6 ಅಡಿಗಳ ಆಳವನ್ನು ಅದನ್ನು ತೆಗಿತಾರೆ ಮತ್ತು 5 ಅಡಿ ಅಗಲವನ್ನು ತೆಗಿತಾರೆ. ಅಲ್ಲಿ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಈಗ ಮುಂದಿನ ತನಿಖೆ, ಮುಂದಿನ ಅಂದರೆ ಕಾರ್ಯಾಚರಣೆ. ಯಾಕೆಂತ ಹೇಳಿದರೆ ಈಗ 6-7 ಪಾಯಿಂಟ್ ಅಕ್ಕಪಕ್ಕ ಇರೋದ್ರಿಂದ 7ರಲ್ಲಿ ಏನಾದರೂ ಯಾವುದಾದ್ರು ಅಸ್ಥಿಪಂಜರಗಳು ಸಿಕ್ಕಿದ್ರೆ ಅದು ಸುತ್ತಮುತ್ತ ಎಲ್ಲವನ್ನು ಕೂಡ ಜಾಸ್ತಿ ಡಿಗ್ ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ ಆ ಭಾಗವನ್ನು ಒಂದೇ ಅಂತ ಪರಿಗಣಿಸಿ ಅದನ್ನೆಲ್ಲ ಡಿಗ್ ಮಾಡುವಂಥ ಸಾಧ್ಯತೆಗಳಿದೆ. ಇನ್ ಕೇಸ್ 7ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಅಂದರೆ ಸೀದಾ 8ನೇ ಪಾಯಿಂಟಿಗೆ ಹೋಗ್ತಾರೆ. ಸೊ ನಾವಿಲ್ಲಿ 8ನೇ ಪಾಯಿಂಟನ್ನು ನೋಡ್ಬೋದು. ನಾನೀಗ 8ನೇ ಪಾಯಿಂಟ್ ಎಲ್ಲಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಹಿಂಭಾಗದಲ್ಲಿ ಇರುವಂಥದ್ದು 7ನೇ ಪಾಯಿಂಟ್ ಇವಾಗ ಏನಲ್ಲಿ ಅಗಿತಾ ಇದ್ದಾರೆ. ಸೊ ಅದು 7ನೇ ಪಾಯಿಂಟ್. ಸೊ 7ನೇ ಪಾಯಿಂಟಿಂದ ನಾವು ಆ ಕಡೆ ತೋರಿಸೋದಾದ್ರೆ 8ನೇ ಪಾಯಿಂಟ್ ಅಂದರೆ ಏನು ಆ ಸೇತುವೆ ಕಡೆಗೆ ತೋರಿಸೋದಾದ್ರೆ 8ನೇ ಪಾಯಿಂಟ್. ಇಲ್ಲಿಂದ ಸರಿಸುಮಾರು 7ನೇ ಪಾಯಿಂಟಿಂದ 8ನೇ ಪಾಯಿಂಟಿಗೂ ಅಂದಾಜಿಗೆ ಹೇಳಬೇಕು ಅಂತ ಹೇಳಿದರೆ ಒಂದು 100 ಮೀಟರ್ ಅಷ್ಟು ಇರುವಂಥದ್ದು, 100 ಮೀಟರ್ ಅಂತರ ಇರುವಂಥದ್ದು. ಆ 100 ಮೀಟರ್ ಅಂತರದಲ್ಲಿ 8ನೇ ಪಾಯಿಂಟ್ ಸಿಗುತ್ತೆ. ಆ ಸೇತುವೆ ಎಕ್ಸಾಕ್ಟ್ ಸೇತುವೆ ಎಂಡ್ ಏನಾಗುತ್ತೆ ಆ ಎಂಡ್ ಪಾಯಿಂಟ್ ಕೆಳಗಡೆ ಆ 8ನೇ ಪಾಯಿಂಟ್ ಇರುವಂಥದ್ದು. ಅದು ಕೂಡ ನೀರಿನ ಮಟ್ಟದಲ್ಲೇ ಇದೆ. ಸೊ ನೀರಿನಿಂದ ಆ ಕಡೆಗೆ ಡಿಸ್ಟೆನ್ಸನ್ನು ನಾವು ಕಣ್ಣ ಅಳತೆಯಲ್ಲಿ ನೋಡುತ್ತಾ ಹೋಗೋದಾದರೆ ಒಂದು 50 ಅಡಿಗಳಷ್ಟು ದೂರ, ಅಂದರೆ ನದಿಯ ನೀರಿನ ಎಂಡ್ ಏನಾಗುತ್ತೆ ಈ ಭಾಗದಲ್ಲಿ, ಅಲ್ಲಿಂದ 50 ಅಡಿಗಳಷ್ಟು ದೂರ ಆ ಭಾಗದಲ್ಲಿ ಆ ಪಾಯಿಂಟ್ನಲ್ಲಿ ಇರುವಂಥದ್ದು. 2019ರ ಫ್ಲಡ್ನಲ್ಲೂ ಅಲ್ಲೂ ಕೂಡ ಅದರ ಮೇಲ್ಗಡೆ ಏನಿಲ್ಲ ಅಂದರೆ ಒಂದು 6ರಿಂದ 7 ಅಡಿಗಳಷ್ಟು ನದಿ ಮೇಲ್ಮಟ್ಟದಲ್ಲಿ ಹರಿದೋಗಿರುತ್ತೆ. ಮತ್ತು ಉಳಿದಂಥದ್ದು ಆ ಮೇಲ್ಭಾಗದಲ್ಲಿ ಇರುವಂಥ ಪಾಯಿಂಟ್ಗಳಾಗಿರುತ್ತೆ. ಅದು 9, 10, 11 ಆಗಿರುತ್ತೆ. ಮತ್ತು 12 ಅದೇ ಒಂದು ಬಂಗ್ಲೋಗುಡದಲ್ಲಿ ಬರುತ್ತೆ. 13ನೇ ಪಾಯಿಂಟ್ ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಬರುವಂಥದ್ದು. ಸದ್ಯಕ್ಕೆ ಇವಾಗ ಏನು ಉತ್ಖನನ ಕಾರ್ಯ ಆರಂಭವಾಗಿದೆ. SITಯ SP ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಡಿಗ್ಗಿಂಗ್ ಕಾರ್ಯ ಆರಂಭವಾಗಿರುವಂಥದ್ದು. ಏನು SIT DIG ಅನುಚೇತ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಮೊಹಂತಿ ಅವರು ಈಗ ಬೆಂಗಳೂರು ತಲುಪಿದ್ದಾರೆ. ಸೊ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಆಗ್ತಾ ಇರುವಂಥ ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಡೇಟನ್ನು ಸರ್ಕಾರ ಪಡ್ಕೊಳ್ತಾ ಇದೆ, ಸರ್ಕಾರ ಗಮನಿಸ್ತಾ ಇದೆ. ಸೊ ಇಲ್ಲಿಂದ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಆದಷ್ಟು ಜಾಗರೂಕತೆಯಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಮತ್ತು ನಿಖರವಾಗಿ ತನಿಖೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಒಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ 11-11ವರೆಗೆ ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಲಾಗ್ತಾ ಇದೆ. ಯಾಕೆಂತ ಹೇಳಿದರೆ ಎಲ್ಲರನ್ನೂ ಅಲ್ಲಿಗೆ ಕರಿಬೇಕು. ಇವರೇನು ಆ ಪ್ರೊಸೀಜರ್ ಫಾಲೋ ಮಾಡುವಂಥದ್ದು ಮತ್ತು ಶಿಷ್ಟಾಚಾರಕ್ಕೆ ಯಾರ್ಯಾರು ಅಲ್ಲಿಗೆ ಬರಬೇಕು ಎಲ್ಲರೂ ಬರೋವರೆಗೂ ಕೂಡ ಬೆಳ್ತಂಗಡಿಯಲ್ಲಿ ವೆಯ್ಟ್ ಮಾಡ್ತಾರೆ. ಆ ಇಡೀ ಟೀಮು ಎಲ್ಲರೂ ಕೂಡ ಪ್ರತಿಯೊಬ್ಬರು ಮಿಸ್ ಆಗದಂತೆ ಎಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬರುವಂಥದ್ದು. ಸದ್ಯಕ್ಕೆ ಏನು ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ಇನ್ನೇನು 1 ಗಂಟೆಗಳ ಒಳಗೆ ಆ ಒಂದು 5 ಅಡಿ ಆಳವನ್ನು 5 ಅಡಿ ಅಗಲವನ್ನು 6 ಅಡಿ ಆಳವನ್ನು ತೆಗಿತಾರೆ. ಅದಾದ ಬಳಿಕ ಏನಾದರೂ ಸಿಗುತ್ತಾ ಅನ್ನೋ ಮಾಹಿತಿಗಳು ಸಿಗಲಿದೆ. ಅವಿನಾಶ್, ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ಪಡೆದಿದ್ದೀನಿ ನಿಮ್ಮಿಂದ. ಈಗ